ರೀತಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂದಿನ ಕನ್ನಡ ಪಾಠಕ್ಕೆ ಆತ್ಮೀಯ ಸ್ವಾಗತ. ಮಕ್ಕಳೇ, ನಿಮಗೆಲ್ಲ ಗೊತ್ತೇ ಇದೆ, ಪರೀಕ್ಷೆ ಸಮೀಪ ಬರ್ತಾ ಇದೆ. ಆದಷ್ಟು ಚೆನ್ನಾಗಿ ಓದ್ಕೊಂಡು ಪರೀಕ್ಷೆ ಕಡೆಗೆ ಗಮನವನ್ನು ಕೊಡಿ. ಆದಷ್ಟು ಮನೇಲಿ ಕೂತ್ಕೊಂಡು ಓದ್ಕೊಳ್ಳಿ. ಕೆಲವು ಸ್ಕೂಲ್ಗಳಲ್ಲಿ ಸ್ಟಡಿ ಅಡ್ವೈಸ್ ಅಂತ ಕೊಡ್ತಿದ್ದಾರೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಮನೇಲಿ ಕೂತ್ಕೊಂಡು ಓದ್ಕೊಳ್ಳಿ. ನಿದ್ದೆ ಮಾಡೋದು, ಮೊಬೈಲ್ ನೋಡೋದೆಲ್ಲ ಮಾಡಬೇಡಿ. ಈಗ ಚೆನ್ನಾಗಿ ಓದ್ಕೊಂಡಷ್ಟು ನಿಮ್ಗೆ ಒಳ್ಳೆ ಅಂಕಗಳನ್ನು ನೀವು ಗಳಿಸ್ಬೋದು. ಅದೇ ರೀತಿ ಕರ್ನಾಟಕ ಸರ್ಕಾರದಿಂದ 4 ಮಾದರಿ ಪತ್ರಿಕೆಗಳನ್ನ ಬಿಟ್ಟಿದ್ದಾರೆ. ಎಲ್ಲ ಪತ್ರಿಕೆಗಳನ್ನು ಸಾಲ್ವ್ ಮಾಡಿಕೊಂಡು ಅದು ಬರ್ತಕ್ಕಂಥ ಪ್ರಶ್ನೆಗಳಿಗೆ ನೀವು ಸರಿಯಾದ ಒಳ್ಳೆ ಅಂಕಗಳನ್ನ ನೀವು ಸ್ಕೋರ್ ಮಾಡ್ಬೋದು. ಮಕ್ಕಳೇ, ಇವತ್ತು ನಾನು ನಿಮಗೆ ಮಾದರಿ ಪತ್ರಿಕೆ 4ರ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ. ಇದರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು, ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನ ನಾವು ಈ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ನೋಡ್ಕೊಳ್ಳಿ ಮಕ್ಕಳೇ, ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಗಳ ಸಂಖ್ಯೆ. ಕನ್ನಡ ವರ್ಣಮಾಲೆಗೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ಇರುತ್ತೆ. ಅದೇ ಈ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿ ಬರ್ತಕ್ಕಂಥ ಯೋಗವಾಹಗಳು ಎಷ್ಟು ಅಂತ. 2 ಅನುಸ್ವಾರ ಮತ್ತೆ ವಿಸರ್ಗ. ಕನ್ನಡ ವರ್ಣಮಾಲೆಯನ್ನು 3 ಭಾಗಗಳಾಗಿ ವಿಭಾಗ ಮಾಡಿದ್ದೀವಿ: ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು. ಅದೇ ರೀತಿ ಯೋಗವಾಹಗಳನ್ನ 2 ಭಾಗಗಳಾಗಿ ವಿಭಾಗ ಮಾಡಿದ್ದೀವಿ: ಅನುಸ್ವಾರ 1, ವಿಸರ್ಗ 1. ವ್ಯಂಜನಗಳಲ್ಲಿ ಮುಖ್ಯವಾಗಿ 2 ವಿಧ: ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ ಮಕ್ಕಳೇ, ಉನ್ಮಾದ ಪದವು ಈ ಸಂಧಿಗೆ ಉದಾಹರಣೆ. ಉನ್ಮಾದ ಮಕ್ಕಳೇ, ಯಾವುದೇ ಸಂಧಿ ಕೊಟ್ರೆ ನೀವು ಫಸ್ಟ್ ಬಿಡಿಸಿ ಬರ್ಕೊಡ್ಬೇಕು. ಉನ್ಮಾದ, ಮಾ ನಾ ಅಂದ್ರೆ ಅನುನಾಸಿಕಾಕ್ಷರ. ಅನುನಾಸಿಕಾಕ್ಷರ ಬಂದ್ರೆ ಅದು ಮಧ್ಯದಲ್ಲಿ ಅನುನಾಸಿಕಾಕ್ಷರ ಬಂದ್ರೆ ಅದು ಅನುನಾಸಿಕ ಸಂಧಿ ಆಗುತ್ತೆ. ಉನ್ಮಾದ, ವಾಗ್ಮಯ, ಈ ತರ ಪದಗಳು ಬಂದಾಗ ಅದು ಏನಾಗುತ್ತೆ? ಅನುನಾಸಿಕ ಸಂಧಿ ಆಗುತ್ತೆ. ಸನ್ಮಾನ, ಈ ತರ ಪದಗಳು. ನೆಕ್ಸ್ಟ್ ಕ್ವಶನ್ ಮಕ್ಕಳೇ, ಒಂದು ಅಭಿಪ್ರಾಯದ ವಿವರಣೆಯ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸತಕ್ಕಂಥ ಚಿಹ್ನೆ. ಒಂದು ಅಭಿಪ್ರಾಯದ ವಿವರಣೆಯ ಮುಂದೆ ಅಂತ ಬಂದಿದೆ. ಪ್ರಶ್ನೆಯಲ್ಲೇ ಉತ್ತರ ಇದೆ. ವಿವರಣೆಯ ಮುಂದೆ ಅಂದ್ರೆ ವಿವರಣಾ ಚಿಹ್ನೆಯನ್ನು ನಾವು ಬಳಸಬೇಕು. ಸರಿಯಾದಂತ ಉತ್ತರ ವಿವರಣಾತ್ಮಕ ಚಿಹ್ನೆ. ನೆಕ್ಸ್ಟ್ ಕ್ವಶನ್, ವರ್ತಮಾನ ಕಾಲ ಸೂಚಕ ಪ್ರತ್ಯಯವಿದು. ವರ್ತಮಾನ ಕಾಲ ಸೂಚಕ ಉತ್ತ, ಹೋಗುತ್ತಾನೆ. ಅವನು ಶಾಲೆಗೆ ಹೋಗುತ್ತಾನೆ. ಉತ್ತ ವರ್ತಮಾನ ಕಾಲ. ದ ಓದ ಭೂತಕಾಲ. ವಾ ಅದು ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಮಕ್ಕಳೇ. ಷಷ್ಠಿ ವಿಭಕ್ತಿಯ ಕಾರಕಾರ್ಥವಿದು. ನಿಮಗೆಲ್ಲ ಗೊತ್ತು, ಹಳೆಗನ್ನಡ ವಿಭಕ್ತಿ ಕಾರಕಾರ್ಥಗಳು: ಕರ್ತಾರ್ಥ, ಕರ್ಮಾರ್ಥ, ಕರಣಾರ್ಥ, ಸಂಪ್ರದಾನ, ಅಪಾದಾನ, ಸಂಬಂಧ, ಅಧಿಕರಣ. ನಿಮಗೆ ಗೊತ್ತು, ಇಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಅಂದ್ರೆ 6ನೇದು ಅಲ್ಲಿ ಬರಿಬೇಕು. ಷಷ್ಠಿ ವಿಭಕ್ತಿಯ ಕಾರಕಾರ್ಥ ಯಾವ್ದಪ್ಪ ಅಂದ್ರೆ ಆ ಸಂಬಂಧ ಬರುತ್ತಲ್ಲ, ಅದು ಬೇರೆ ಪದಗಳಿಗೆ ಸಂಬಂಧವನ್ನ ಸೂಚಿಸುತ್ತೆ. ಶಬರಿಯ ಚಿಂತೆ ಇಂಗಿ ಹೋಯಿತು. ಶಬರಿಯ ಯಾವ ಒಳಗಡೆ ಏನಿದೆ? ಆ ಇದೆ. ಷಷ್ಠಿ ಎಂಬುದು ಸಂಬಂಧ ಬರ್ತಕ್ಕಂಥ ಕಾರಕಾರ್ಥ. ನೆಕ್ಸ್ಟ್ ಕ್ವಶನ್ ಮಕ್ಕಳೇ, ಮುರಾರಿ ಎಂಬ ಪದವು ಈ ಸಮಾಸಕ್ಕೆ ಉದಾಹರಣೆ. ಮಕ್ಕಳೇ, ಅಡ್ಡ ಹೆಸರು ಬಂದಾಗ, ಬೇರೆ ಬೇರೆ ಪದಗಳು, ಬೇರೆ ಬೇರೆ ಹೆಸರುಗಳು ಬಂದಾಗ ನಾವೇನಂತ ಕರಿತೀವಪ್ಪ ಅಂದ್ರೆ ಅದನ್ನ ಬಹುವಿ ಸಮಾಸ ಅಂತ ಕರಿತೀವಿ. ತನುಜ, ರವಿಸುತ, ಗಾಂಡೀವಿ, ಮುರಾರಿ. ನೋಡಿ, ಮುರಾರಿನೇ ಕೇಳಿದ್ದಾರೆ. ಮುರಾರಿ ಎಂಬ ಪದವು ಈ ಸಮಾಸಕ್ಕೆ ಉದಾಹರಣೆ. ಮುರಾ ಅನ್ನೋ ರಾಕ್ಷಸನ್ನ ಕೊಂದವನು ಯಾರಪ್ಪ ಅಂದ್ರೆ ಮುರಾರಿ. ಮುರಾರಿ ಅಂತ ನಾವು ಯಾರಿಗೆ ಕರಿತೀವಪ್ಪ ಅಂದ್ರೆ ಶ್ರೀಕೃಷ್ಣನಿಗೆ ಕರಿತೀವಿ. ಅಂದ್ರೆ ಮುರಾರಿ ಎಂಬ ಪದವು ಬಹುರ್ವಿ ಸಮಾಸಕ್ಕೆ ಉದಾಹರಣೆ. ನೆಕ್ಸ್ಟ್ ಮೈನ್ ನೋಡ್ಕೊಳ್ಳಿ ಮಕ್ಕಳೇ, ದ್ಯೂತ, ಜೂಜು, ಚೀರ, ಸೀರೆ. ಚೀರ ಕೃಷ್ಣ ಜಿನಾಂಬರೆ ಅಂತ ಬರುತ್ತೆ. ಯಾವ ಪಾಠದಲ್ಲಿ ಬರುತ್ತೆ ಮಕ್ಕಳೇ? ಶಬರಿ ಪಾಠದಲ್ಲಿ ಬರುತ್ತೆ. ಚೀರ ಅಂದ್ರೆ ಸೀರೆ, ದ್ಯೂತ ಜೂಜು, ವಂದ್ಯ ಬಂಜೆ, ಕುಟಾರ, ಕೊಡಲಿ, ಈ ತರ ಪದಗಳನ್ನ ಜಾಸ್ತಿ ನೋಡ್ಕೊಳ್ಳಿ. ತತ್ಸಮಗಳಿಗೆ ಜಾಸ್ತಿ ಪ್ರಶ್ನೆಗಳು ಇವೇ ಬರ್ತಾವೆ ಮಕ್ಕಳೇ. ನೆಕ್ಸ್ಟ್ ಕ್ವಶನ್, ಲಕ್ಷ್ಮಣ ಅಂಕಿತ ನಾಮ. ಪರ್ವತ ಡ್ಯಾಶ್. ಲಕ್ಷ್ಮಣ ಇಟ್ಕೊಂಡಿರ್ತಕ್ಕಂಥ ಹೆಸರು. ವ್ಯವಹಾರದ ಉದ್ಯೋಗಕ್ಕೋಸ್ಕರ ಹೆಸರನ್ನ ಇಟ್ಕೊಂಡಿದೀವಿ. ಅದನ್ನ ನಾವು ಅಂಕಿತ ನಾಮ ಅಂತ ಕರಿತೀವಿ. ರೂಢಿಯಿಂದ ಬರ್ತಕ್ಕಂಥ ಪದಗಳನ್ನ ನಾವು ರೂಢನಾಮ ಅಂತ ಕರಿತೀವಿ. ಎಕ್ಸಾಂಪಲ್, ಪರ್ವತ, ಶಾಲೆ, ನದಿ, ಈ ತರ ಪದಗಳೆಲ್ಲ ಏನಾಗುತ್ತೆ? ರೂಢನಾಮ ಆಗುತ್ತೆ. ರೊಯ್ಯನೆ ಅನುಕರಣಾವ್ಯಯ. ತರುವಾಯ ಸಾಮಾನ್ಯ ಕಾರ್ತಕಾವ್ಯಯ. ಬೇಗನೆ, ತಟ್ಟನೆ, ಚೆನ್ನಾಗಿ, ಈ ತರ ಪದಗಳು ಬಂದಾಗ ಕ್ರಿಯಾಪದ ಯಾವ ರೀತಿ, ಕ್ರಿಯೆ ಯಾವ ತರ ನಡೀತು ಅಂತ ಹೇಳ್ತಕ್ಕಂಥ ಪದಗಳನ್ನ ನಾವು ಸಾಮಾನ್ಯಾರ್ಥಕಾವ್ಯಯ ಅಂತ ಕರಿತೀವಿ. ಅದರ ಬರ್ತಕ್ಕಂಥ ಪದಗಳೇ ಸಾಮಾನ್ಯಾರ್ಥಕಾವ್ಯಯ. ತರುವಾಯ ಅನ್ನೋದು ಬರೋದಿಲ್ಲಪ್ಪ ಅಂದ್ರೆ ಸಾಮಾನ್ಯಾರ್ಥಕಾವ್ಯದಲ್ಲಿ ರೊಯ್ಯನೆ ಅನುಕರಣಾವ್ಯಯ. ರೊಯ್ಯನೆ ಒಳಗಡೆ ಶಬ್ದ ಇದೆ. ಯಾವ ಪದದ ಒಳಗಡೆ ಶಬ್ದಗಳು ಬರ್ತಾವೋ ಅದನ್ನ ನಾವು ಅನುಕರಣಾವ್ಯಯ ಅಂತ ಕರಿತೀವಿ. ನೆಕ್ಸ್ಟ್, ಕನ್ನಡಿಗ ತದ್ದಿತಾಂತ ನಾಮ. ಶಾಲೆಯವರೆಗೆ ತದ್ದಿತಾಂತವ್ಯಯ. ಕನ್ನಡಿಗ ಯಾರು? ಕನ್ನಡವನ್ನ ಬಲ್ಲವನು ಅವನು ಕನ್ನಡಿಗ. ಕನ್ನಡವನ್ನ ಬಲ್ಲವಳು ಅವಳು ಕನ್ನಡತಿ. ಇಲ್ಲಿ ನಾಮ ಅಂದ್ರೆ ಹೆಸರು. ಹೆಸರಿಗೆ ಸಂಬಂಧಪಟ್ಟಾಗೆ ಬಂದಾಗ ಕನ್ನಡಿಗ, ಕನ್ನಡವನ್ನು ಮಾತನಾಡುವವನು ಕನ್ನಡಿಗ. ತದ್ದಿತಾಂತ ನಾಮ. ನಾಮ ಅಂದ್ರೆ ಹೆಸರು ಮಕ್ಕಳೇ. ಹೂವಾಡಿಗ, ಹೂವಾಡಗಿತ್ತಿ, ಈ ತರ ಪದಗಳು ಬಂದಾಗ, ಚೆನ್ನಿಗ, ಈ ತರ ಪದಗಳು ಬಂದಾಗ ಏನಾಗುತ್ತೆ? ಅದೆಲ್ಲ ತದ್ದಿತಾಂತ ನಾಮ. ಅದೇ ರೀತಿ ಶಾಲೆಯವರೆಗೆ, ಓಸುಗ, ಗೋಸ್ಕರ, ಈ ತರ ಪದಗಳು ಬಂದಾಗ ಏನಾಗುತ್ತೆ? ಅದಕ್ಕೆ
ಅದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ತರಿತಾರ್ಥ ವ್ಯಯ ಅಂತ ಕರಿತೀವಿ. ಇಷ್ಟು ಎಣ್ಣೆ ಮೀನು ಮಕ್ಕಳೇ. ಚೆನ್ನಾಗಿ ನೋಡಿಕೊಂಡು ಯೋಚನೆ ಮಾಡಿ ನೀವು ಆಪ್ಷನ್ ಇರೋದಿಲ್ಲ ಸೆಕೆಂಡ್ ಮೀನಲ್ಲಿ ಯೋಚನೆ ಮಾಡಿ ಉತ್ತರಗಳನ್ನ ಬರೀಬೇಕು. ಅವ್ರು ತೋರಿಸ್ತಾರೆ ಇವ್ರು ತೋರಿಸ್ತಾರೆ ಅಂತ ಕುತ್ಕೊಳ್ಬೇಡಿ. ಎಕ್ಸಾಮ್ ಅಂದ್ರೆ ಕಷ್ಟ ಅಂತ ನೀವು ಓದ್ಕೊಂಡ್ರೆ ಖಂಡಿತ ಈಸಿ ಆಗುತ್ತೆ. ನೀವು ಎಕ್ಸಾಮ್ ಅಂದ್ರೆ ನನಗೆ ತುಂಬಾ ಈಸಿ ಅಂತ ಕುತ್ಕೊಂಡ್ರೆ ಅದು ತುಂಬಾ ಕಷ್ಟ ಆಗುತ್ತೆ ಮಕ್ಕಳೇ. ಆದಷ್ಟು ಚೆನ್ನಾಗಿ ಓದ್ಕೊಳ್ಳಿ, ಒಳ್ಳೆ ಅಂಕಗಳನ್ನ ಗಳಿಸಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡುತ್ತವೆ? ಪ್ರಾಣಿಗಳು ಚಲನವಲನಗಳು, ಆಹಾರ, ಅದ್ರ ಬಗ್ಗೆ ತಮ್ಮ ಮಕ್ಕಳಿಗೆ ತರಬೇತಿಯನ್ನ ಕೊಡ್ತವೆ. ಹಸಿದು ಮಲಗಿದ್ದ ಹುಲಿ ಏನೆಂದು ಯೋಚಿಸಿತು? ವ್ಯಾಘ್ರಗೀತೆಯಲ್ಲಿ ಹೆಸರು ಮಕ್ಕಳೇ. ಹಸಿದು ಮಲಗಿದ್ದ ಹುಲಿ ಏನಂತ ಯೋಚನೆ ಮಾಡ್ತಪ್ಪ ಅಂದ್ರೆ ವಿಧಿ ತನ್ನ ಆಹಾರಕ್ಕೆ ಏನನ್ನು ಸೂಚಿಸುವುದೋ ಅಂತ ಯೋಚನೆ ಮಾಡ್ತಾರೆ. ಅದನ್ನು ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಮಕ್ಕಳೇ. ಮೂರನೇ ಎಡ್ವರ್ಡ್ ಅನ್ನು ಸ್ಕಾಟ್ಲ್ಯಾಂಡ್ ಅರಸನಿಂದ ತಂದ ಶಿಲೆಯ ಹೆಸರೇನು? ಮೂರನೇ ಎಡ್ವರ್ಡ್, ಲಂಡನ್ ನಗರ. ಮೂರನೇ ಎಡ್ವರ್ಡ್ ಏನ್ ಮಾಡಿದ್ದಾನೆ? ಸ್ಕಾಟ್ಲ್ಯಾಂಡ್ಗೆ ಹೋಗಿ ಅಲ್ಲಿ ದಂಡೆತ್ತಿ ಹೋಗಿ ಅಲ್ಲಿ ಮೂರನೇ ಎಡ್ವರ್ಡ್ ಏನ್ ಮಾಡಿದ್ದಾನೆ? ಸ್ಕಾಟ್ಲ್ಯಾಂಡ್ ಅರಸನಿಂದ ಒಂದು ಕಲ್ಲನ್ನ ಕಿತ್ಕೊಂಡು ಬಂದಿರ್ತಾನೆ ಯುದ್ಧವನ್ನ ಮಾಡಿ. ಆ ಕಲ್ಲಿನ ಹೆಸರೇ ಸ್ಟೋನ್ ಆಫ್ ಸ್ಕೋನ್. ಇವತ್ತಿಗೂ ಸಹ ಲಂಡನ್ ನಲ್ಲಿ ಅದನ್ನ ಪೂಜನೀಯ ಸ್ಥಾನದಿಂದ ನೋಡ್ತಾರೆ. ಅಂದ್ರೆ ಪಟ್ಟಾಭಿಷೇಕ ಆಗ್ಬೇಕಾದ್ರೆ ಅದರ ಮೇಲೆ ಪ್ರತಿಯೊಬ್ಬ ರಾಜನಿಗೂ ಅದರ ಮೇಲೆ ಕೂರಿಸಿ ಪಟ್ಟಾಭಿಷೇಕವನ್ನ ಮಾಡ್ತಾರಂತೆ. ಇವತ್ತಿಗೂ ಅದು ಸಹ ವೆಸ್ಟ್ ಮಿನಿಸ್ಟರ್ ಸಭೆಯಲ್ಲಿ ತುಂಬಾ ಗೌರವಯುತವಾಗಿ ಅದನ್ನ ಇಟ್ಟಿದ್ದಾರೆ. ಸೋಮಶರ್ಮ ಕಾಶ್ಯಪಿಯವರ ಮಕ್ಕಳ ಹೆಸರೇನು? ಸೋಮಶರ್ಮ ಅಂದ್ರೆ ಕಾಶ್ಯಪಿಯ ಗಂಡ. ಈತ ಮಂತ್ರಿ ಆಗಿರ್ತಾನೆ ಎಲ್ಲಿ? ಈತ ಅತಿಬಳನ ಆಸ್ಥಾನದಲ್ಲಿ ಮಂತ್ರಿ ಆಗಿರ್ತಾನೆ ಸೋಮಶರ್ಮನ ಹೆಂಡತಿ ಕಾಶ್ಯಪಿ. ಇವರಿಬ್ಬರು ಮಕ್ಕಳೇ ಅಗ್ನಿಭೂತಿ ಮತ್ತೆ ವಾಯುಭೂತಿ. ಯಾವಾಗ ಸೋಮಶರ್ಮ ತೀರ್ಕೊಳ್ತಾನೋ ಇವರ ಮಕ್ಕಳು ಏನಾಗಿರ್ತಾರೆ? ತುಂಬಾ ಸುಖ ಲೋಲುಪದಿಂದ ಏನಾಗಿರ್ತಾರೆ? ಸಪ್ತ ವ್ಯಸನಿಗಳಾಗಿರ್ತಾರೆ. ಮುಂದೆ ಯಾಕೆ ತನ್ನ ಅಣ್ಣನಾಗಿರ್ತಕ್ಕಂಥ ಸೂರ್ಯಮಿತ್ರನ ಬಳಿಗೆ ಇವರಿಬ್ಬರನ್ನು ವಿದ್ಯಾಭ್ಯಾಸ ಮಾಡೋದಕ್ಕೆ ಕಲಿಸ್ತಾಳೆ. ಕೇಳ್ತಾರೆ ಮಕ್ಕಳು ಈ ಪಾಠದಲ್ಲಿ. ಅತಿಬಳ ಯಾರು? ಸುಬಲ ಯಾರು? ರಾಜಗೃಹದ ರಾಜ ಯಾರು? ಸುಬಲ. ಅವನ ಹೆಂಡತಿ ಸುಪ್ರಭೆ. ಸುಬಲನ ಹೆಂಡತಿ ಸುಪ್ರಭೆ. ಅದೇ ರೀತಿ ಅತಿಬಳನ ಹೆಂಡತಿ ಮನೋಹರಿ. ಈ ತರ ಪ್ರಶ್ನೆಗಳನ್ನ ಕೇಳ್ತಾರೆ. ಅಗ್ನಿಭೂತಿ ವಾಯುಭೂತಿಯರ ಅಮ್ಮ ಯಾರು? ಕಾಶ್ಯಪಿಯರ ಅಣ್ಣ ಯಾರು? ಸೂರ್ಯಮಿತ್ರ. ಅಷ್ಟೇ ಚೆನ್ನಾಗಿ ನಾಲ್ಕು ಒಂದು ಮಾರ್ಕ್ಗೆ ಟೆಕ್ಸ್ಟ್ ಬುಕ್ ಒಳಗಡೆಯಿಂದ ಕೇಳ್ತಾರೆ ಮಕ್ಕಳೇ. ಅಲಗಲಿಯ ಬೇಡರು ಕಾರಪ್ಪನ ಕಪಾಳಕ್ಕೆ ಹೊಡೆದು ನೆಲಕ್ಕೆ ಏಕೆ ಉಳಿಸಿದರು? ಅಲಗಲಿಯ ಬೇಡರು ಕಾರಪ್ಪನ ಕಪಾಳಕ್ಕೆ ಹೊಡೆದು ನೆಲಕ್ಕೆ ಉರುಳಿಸಿದರು. ಯಾರ ಕಪಾಳಕ್ಕೆ ಹೊಡೆದಿದ್ದು? ಅಲಗಲಿಯ ಬೇಡರು ಕಾರಪ್ಪನ ಕಪಾಳಕ್ಕೆ. ನೋಡಿ, ಬ್ರಿಟಿಷ್ ಸರ್ಕಾರ ಏನ್ ಮಾಡುತ್ತೆ? ನಿಶಸ್ತ್ರೀಕರಣ ಅನ್ನೋ ಕಾಯ್ದೆಯನ್ನು ಜಾರಿಗೆ ತಗೊಂಡ್ಬರುತ್ತೆ. ಅದರ ಪ್ರಕಾರ ಯಾವುದೇ ಬೇಡರು ಸಹ ಆಯುಧಗಳನ್ನ ಯೂಸ್ ಮಾಡೋ ಆಗಿಲ್ಲ, ಬಳಸೋ ಆಗಿಲ್ಲ. ಅವಾಗ ಏನಾಗುತ್ತೆ? ಅದನ್ನ ಪ್ರಚಾರ ಮಾಡೋದಕ್ಕೆ ಕಾರಪ್ಪನ ಬರ್ತಾನೆ. ಆಗ ಅಲಗಲಿಯ ಬೇಡರಾಗಿರ್ತಕ್ಕಂಥ 4 ಜನ ಏನ್ ಮಾಡ್ತಾರೆ? ಕಾರಪ್ಪನ ಕಪಾಳಕ್ಕೆ ಬಡಿತಾರೆ. ಅದರಿಂದ ಕೋಪಗೊಂಡಂತ ಕಾರಪ್ಪನ ಹೋಗಿ ಬ್ರಿಟಿಷ್ ಸರ್ಕಾರಕ್ಕೆ ಈ ಮಾತನ್ನೆಲ್ಲ ಹೇಳಿದಾಗ ಯುದ್ಧ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲಗಲಿಗೆ ದಂಡು ಬರುತ್ತೆ ಅಂತ ಮಕ್ಕಳೇ. ದ್ರೋಣನು ಪರಶುರಾಮನಲ್ಲಿಗೆ ಏಕೆ ಬಂದನು? ದ್ರೋಣನು ಪರಶುರಾಮನಲ್ಲಿಗೆ ದ್ರವ್ಯವನ್ನು ಬೇಡಿ ಬಂದನು. ಯಾರ ಜೊತೆ ಬಂದ? ಅಶ್ವತ್ಥಾಮನ ಜೊತೆ ಬಂದ. ನನ್ನ ಮಗನಾಗಿರ್ತಕ್ಕಂಥ ಅಶ್ವತ್ಥಾಮನ ಜೊತೆ ಬಂದ. ಯಾಕಪ್ಪ ಅಂದ್ರೆ ಮನೆಯಲ್ಲಿ ತುಂಬಾ ಕಷ್ಟ. ಅಕ್ಕಿ ಹಿಟ್ಟನ್ನ ಕಲಸಿ ಅವರ ಅಮ್ಮ ಇದು ಹಾಲು ತಗೊಂಬಂದು ಬರಿ ಅಂತ ಕುಡಿಸ್ತಾ ಇದ್ದಂತೆ. ನೋಡಿ, ಅಷ್ಟು ಕಷ್ಟ ಇತ್ತು. ಆ ಕಷ್ಟವನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ತಾನೆ? ದೇಶವನ್ನ ಓಡಾಡಿಕೊಂಡು ದ್ರೋಣಾಚಾರ್ಯರು ತಮ್ಮ ಮಗನಾಗಿರ್ತಕ್ಕಂಥ ಅಶ್ವತ್ಥಾಮನ ಒಡಗೂಡಿ ಪರಶುರಾಮನ ಹತ್ರಕ್ಕೆ ಬರ್ತಾರೆ. ಒಡೆಯನ ಅಂಗಣದಲ್ಲಿ ಮಾವಿನ ಮರಗಳು ಹೇಗೆ ಬೆಳೆದು ನಿಂತಿವೆ? ಒಡೆಯನ ಅಂಗಣದಲ್ಲಿ ಮಾವಿನ ಮರಗಳು ಮೈ ತುಂಬಿ ಬೆಳೆದು ನಿಂತಿವೆ. ಹಸಿರು ತುಂಬಿ, ಮೈ ತುಂಬಿ. ಯಾವ ತರ ನೀವು ಬರೀಬಹುದು? 1 ಅಂಕಗಳಿಗೆ. ನೋಡಿ, ಪ್ರಶ್ನೆ ಯಾವ ತರ ಕೇಳಿದ್ದಾರೆ. ಒಡೆಯನ ಅಂಗಣದಲ್ಲಿ ಯಾವ ತರ ವಾತಾವರಣ ಇದೆ ಅಂತ ಕೇಳ್ತಾರೆ. ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಅಂತ ಕೇಳ್ತಾರೆ. ಅದು ಆ ತರ 2-3 ವಾಕ್ಯ ಕೇಳ್ತಾರೆ. ಈ ತರ 1 ವಾಕ್ಯಕ್ಕೆ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಮಕ್ಕಳೇ. ಆಂಗ್ಲ ಭಾಷೆ ವಿಶ್ವವ್ಯಾಪಿ ಆಗಲು ಕಾರಣವೇನು? ನೋಡಿ, ಆಂಗ್ಲ ಭಾಷೆ ಯಾಕೆ ವಿಶ್ವವ್ಯಾಪಿ ಆಯಿತು ಅಂದ್ರೆ ಇಂಗ್ಲೆಂಡಿನ ಜನರು ಸಾಹಸ ಜೀವಿಗಳು, ಬುದ್ಧಿಜೀವಿಗಳು. ಅವರು ಹೊಸದನ್ನು ಅನ್ವೇಷಣೆ ಮಾಡಬೇಕು ಅಂತ ಹೊರಡ್ತಾ ಇದ್ರು. ಆ ಮೂಲಕ ಏನಾಯ್ತು? ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಿ ಬೆಳೀತು. ಅವರು ಬೇರೆ ಬೇರೆ ದೇಶಗಳಿಗೆ ಹೋಗಿ ಅವರ ಭಾಷೆಯನ್ನು ಏನ್ ಮಾಡಿದ್ರು? ಹರಡೋದಕ್ಕೆ ಸಹಾಯ ಮಾಡಿದ್ರು. ಅದರಿಂದ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಿ ಇವತ್ತು ಬೆಳೆದಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಸ್ಥಾಪಿಸಿದ ನ್ಯಾಯ ವಿಧಾಯಕ ಸಭೆಯನ್ನ 1907ರಲ್ಲಿ ಸ್ಥಾಪನೆ ಮಾಡಿದ್ರು. ಇದರಲ್ಲಿ ನೇರವಾಗಿ 22 ಜನ ಆಯ್ಕೆ ಆಗ್ತಾ ಇದ್ರು. ಬೆಂಗಳೂರಿನಲ್ಲಿ ಇದು ಸಮಾವೇಶಗೊಳ್ಳುತ್ತಿತ್ತು. ಜೂನ್ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಇದರ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲಾ ವಿಷಯಗಳನ್ನು ಇಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ರು. ಇದಕ್ಕೆ ಸರ್ಕಾರದ ಖರ್ಚುಗಳ ಮೇಲೆ ಇದಕ್ಕೆ ಅಧಿಕಾರ ಸಹ ಇತ್ತು. ಸರ್ಕಾರದ ಖರ್ಚುಗಳನ್ನ ಕಡಿಮೆ ಮಾಡ್ತಕ್ಕಂಥ ಅಧಿಕಾರ ಇತ್ತು. ಯಾವಕ್ಕೆ? ನ್ಯಾಯ ವಿಧಾಯಕ ಸಭೆಗೆ. ನೆಕ್ಸ್ಟ್ ಕ್ವಶನ್ ಮಕ್ಕಳೇ.
ಲಂಡನ್ ನಗರದಲ್ಲಿರ್ತಕ್ಕಂಥ ಇಂಡಿಯಾ ಆಫೀಸ್ ಅನ್ನು ಕುರಿತು ಬರೆಯಿರಿ. ಲಂಡನ್ ನಗರದಲ್ಲಿ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರ್ತಕ್ಕಂಥ ಓಣಿ ಯಾವ್ದಪ್ಪ ಅಂದ್ರೆ ಚೇರಿಂಗ್ ಕ್ರಾಸ್. ಈ ಚೇರಿಂಗ್ ಕ್ರಾಸ್ ಇರ್ತಕ್ಕಂಥ ಒಂದು ಆಫೀಸೇ ಇಂಡಿಯಾ ಆಫೀಸ್. ಇಲ್ಲಿ ಅನೇಕ ಆಫೀಸುಗಳಿದಾವೆ. ಅಂದ್ರೆ ಇಂಡಿಯಾ ಆಫೀಸ್ ತರನೇ ಬೇರೆ ಬೇರೆ ದೇಶಗಳ ಆಫೀಸುಗಳು ಸಹ ಇದಾವೆ. ಇಲ್ಲಿನ ವಸ್ತು ಸಂಗ್ರಹಾಲಯದಲ್ಲಿ ಹಿಂದೂಸ್ತಾನದ ಲಲಿತ ಕಲೆಯ ಮಾದರಿಗಳು ನೋಡಲು ಸಿಗುತ್ತವೆ. ಹಿಂದೂಸ್ತಾನದಲ್ಲಿ ಪ್ರಕಟವಾಗುವ ಎಲ್ಲಾ ಮುಖ್ಯವಾದ ದಿನಪತ್ರಿಕೆಗಳು ಇಲ್ಲಿ ಬರ್ತವೆ. ಇಂಡಿಯಾದಲ್ಲಿ ಪ್ರಕಟವಾಗ್ತಕ್ಕಂಥ ಎಲ್ಲಾ ದಿನಪತ್ರಿಕೆಗಳು ನಾವು ಇಂಡಿಯಾ ಆಫೀಸ್ ಇರ್ತಲ್ಲ ಲಂಡನ್ ಅಲ್ಲಿ ನೋಡಬಹುದು. ಇಷ್ಟು ನೀವು ಲಂಡನ್ ನಲ್ಲಿ ಕಂಡು ಬರ್ತಕ್ಕಂಥ ಇಂಡಿಯಾ ಆಫೀಸ್ ಬಗ್ಗೆ ಬರಿಬೇಕಾಗುತ್ತೆ ಮಕ್ಕಳೇ. ಸೂರ್ಯ ಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು? ವಿದ್ಯಾಭ್ಯಾಸದ ನಂತರ ಯಾಕೆ ಹೇಳ್ದ? ಮಕ್ಕಳು ಹಾಳಾಗ್ತಾರೆ, ಮೊದಲೇ ಸಪ್ತ ವ್ಯಸನಿಗಳಾಗಿದ್ದಾರೆ, ಅವರನ್ನ ಮತ್ತೆ ನಾನು ಹಾಳು ಮಾಡಬಾರ್ದು, ಸುಖವನ್ನ ತೋರಿಸಬಾರ್ದು, ಸುಖ ಸಂಪತ್ತನ್ನೆಲ್ಲ ಕೊಟ್ಟಾಗ ಮಕ್ಕಳು ಹಾಳಾಗ್ತಾರೆ ಅಂತ ಯೋಚನೆ ಮಾಡಿದಂತ ಸೂರ್ಯ ಮಿತ್ರ ಏನ್ ಮಾಡ್ದ, ನಾನು ನಿಮ್ಮ ಮಾವನಲ್ಲ ಅಂತ ಹೇಳಿ ಅವ್ರಿಗೆ ತುಂಬಾ ಕಷ್ಟದ ರೀತಿಯಲ್ಲಿ ಬೆಳೆಸಿದಾಗ ಅವರಿಬ್ರು ಸಹ ಒಳ್ಳೆ ವಿದ್ಯಾವಂತರಾಗ್ತಾರೆ. ಅದನ್ನು ನೀವು ಬರೀಬೇಕು ಮಕ್ಕಳೇ. ಅಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಲಾಗಿದೆ? ಅಕ್ಕಿಯ ಹಾರಾಟವನ್ನ ಕವಿ ನೀಲಮೇಘ ಮಂಡಲ ಸಮಬಣ್ಣ ಅಂದ್ರೆ ಆಕಾಶವನ್ನ 2 ಭಾಗಗಳಾಗಿ ಮಾಡಿಕೊಂಡು ಸೂರ್ಯಚಂದ್ರರನ್ನ ಕಣ್ಣನ್ನು ಹಾಕಿಸ್ಕೊಂಡು ಚಿಕ್ಕೆ ಮಾಲೆಯನ್ನು ದೊರೆಸ್ಕೊಂಡು ಮುಂದೆ ಮುಂದೆ ಕಾಲ ಅನ್ನೋ ಅಕ್ಕಿ ಹೋಗ್ತಾ ಇದೆ. ಇದನ್ನೆಲ್ಲ ನೀವು ಹೋಲಿಕೆ ಮಾಡಿ ಜಾಸ್ತಿ ಬರಿಬೇಕು ಮಕ್ಕಳೇ. ಅಲಗಲಿಗೆ ದಂಡು ಬರಲು ಕಾರಣವೇನು? ಅಲಗಲಿಯ ಬೇಡರು ಯಾಕಪ್ಪ ದಂಡನ್ನ ಯುದ್ಧ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು ಅಂದ್ರೆ ಬ್ರಿಟಿಷರ ನಿಶಸ್ತ್ರೀಕರಣ ಯುದ್ಧ ನೀತಿ ಅದು ಬಂದಾಗ ಕಾರಪುನಃ ಫಸ್ಟ್ ಬಂದು ಅದನ್ನ ಹೇಳಿದಾಗ ಅಲಗಲಿಯ ಬೇಡರ ಏನ್ ಮಾಡ್ತಾರೆ, ಅವನ ಕಪಾಳಕ್ಕೆ ಹೊಡೆದು ಕಳಿಸ್ತಾರೆ. ಅವಾಗ ಏನ್ ಮಾಡ್ತಾರೆ, ಅಲಗಲಿಯ ಬೇಡರ ಮೇಲೆ ಯುದ್ಧವನ್ನ ಬ್ರಿಟಿಷರ ದಂಡು ಬರುತ್ತೆ. ಇಷ್ಟೆಲ್ಲ ನೀವು ಸಂಗ್ರಹ ಮಾಡಿ ಬರೀಬೇಕು. ಜಲಿಯನ್ ವಾಲಾಬಾಗ್ ಸ್ಥಳಕ್ಕೆ ಹೋಗಿ ಬಂದ ಭಗತ್ ಸಿಂಗ್ ಏನ್ ಮಾಡ್ದಪ್ಪ ಅಂತ ಪ್ರಶ್ನೆ ನೋಡಿ. ಜಲಿಯನ್ ವಾಲಾಬಾಗ್ ಪ್ರದೇಶಕ್ಕೆ ಹೋದಂತ ಭಗತ್ ಸಿಂಗ್ ಏನ್ ಮಾಡ್ದ, ಒಂದು ಡಬ್ಬಿಯಲ್ಲಿ ಇರ್ತಕ್ಕಂಥ ಮಣ್ಣನ್ನು ತುಂಬಿಕೊಂಡು ಅವರ ತಂಗಿಗೆ ತೋರಿಸಿ ಇದು ತುಂಬಾ ಪೂಜನೀಯವಾದ ಮಣ್ಣು ಅಂತ ಅದನ್ನ ತಿಲಕವಾಗಿ ಇಟ್ಕೊಂಡು ಆ ಮಣ್ಣನ್ನ ಮನೆಯ ಸ್ವಚ್ಛವಾದಂತ ಜಾಗದಲ್ಲಿ ಇಟ್ಟು ಡಬ್ಬದಲ್ಲಿ ಅದನ್ನ ಪೂಜನೀಯ ಸ್ಥಾನದಿಂದ ನೋಡ್ತಾ ಇದ್ದಂತೆ. ಇಷ್ಟು ನೀವು ಬರೀಬೇಕು ಮಕ್ಕಳೇ. ನೆಕ್ಸ್ಟ್, ಅಂಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮನಸ್ಸಿನ ಮೇಲೆ ಯಾವ ಪರಿಣಾಮ ಬೀರಿತು? ಅಂಟು ದಿಸ್ ಲಾಸ್ಟ್ ಕೃತಿಯನ್ನ ಓದ್ತಾ ಇದ್ರೆ ಗಾಂಧೀಜಿ ಅವ್ರ ಮನಸ್ಸಿನ ಮೇಲೆ ತುಂಬಾ ಒಳ್ಳೆ ಪರಿಣಾಮ ಬೀರಿತು. ಏನಪ್ಪಾ ಅಂದ್ರೆ ಆ ಪುಸ್ತಕವನ್ನ ಒಂದ್ಸರಿ ಇಟ್ಕೊಂಡಾಗ ಇನ್ನೂ ಓದ್ಬೇಕು ಅನಿಸ್ತಿತ್ತಂತೆ ಗಾಂಧೀಜಿ ಅವರಿಗೆ. ಕ್ರಮೇಣ ಏನ್ ಮಾಡದಪ್ಪ ಗಾಂಧೀಜಿ ಅಂದ್ರೆ ಗುಜರಾತಿ ಭಾಷೆಗೆ ಅದನ್ನ ಸರ್ವೋದಯ ಅನ್ನೋ ಹೆಸರಲ್ಲಿ ಭಾಷಾಂತರವನ್ನ ಮಾಡಿದ್ರು. ಅದರ ಪ್ರಕಾರ ಅದರ ಸಿದ್ಧಾಂತಗಳು ಯಾವ್ದಪ್ಪ ಬರುತ್ತೆ ಅಂದ್ರೆ, ಒಬ್ಬ ವಕೀಲನ ಕೆಲಸಕ್ಕೆ ಸಮನಾಗಿರ್ತಕ್ಕಂಥದ್ದು ಕ್ಷೌರಿಕನ ಕೆಲಸ, ಎಲ್ಲರ ಒಳಿತಲ್ಲಿ ನಮ್ಮ ಒಳಿತು ಇದೆ. ಅದೇ ರೀತಿ ಕೈ ಕಸುಬುಗಾರ ಮತ್ತೆ ಕೂಲಿ ಕೆಲಸ ಮಾಡೋದನ್ನಲ್ಲ ಅವನ ಜೀವನನೇ ತುಂಬಾ ಮಹತ್ವವಾದದ್ದು ಅಂತ ಗಾಂಧೀಜಿಯವರು ಹೇಳ್ತಾರೆ. ಈ 3 ಪಾಯಿಂಟ್ಗಳನ್ನ ನೀವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಕೇಳ್ತಾರೆ ಅಂಟು ದಿಸ್ ಲಾಸ್ಟ್ ಕೃತಿ ಅದರ ಸಿದ್ಧಾಂತಗಳು ಯಾವುದು ಅಂತ ಕೇಳ್ತಾರೆ, ಬರೀಬೇಕು. ಪೂರಕ ಪಾಠದಲ್ಲಿ ಮುಖ್ಯವಾಗಿ ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ ಏನು ಅಂತ ಕೇಳ್ತಾರೆ, ಅದನ್ನು ಬರೀಬೇಕು. ಈ ಪ್ರಶ್ನೆ ಒಂದು ತುಂಬಾ ಸಲ ರಿಪೀಟ್ ಆಗಿದೆ ಮಕ್ಕಳೇ. ಆದಷ್ಟು ಇವೆರಡು ಕ್ವಶನ್ ಗಾಂಧೀಜಿಯವರ ಬಗ್ಗೆ ಬಂದಾಗ ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಭಗವಂತನಲ್ಲಿ ಶರಣಾಗ್ತಕ್ಕಂಥ ಭಾವ ಅಕ್ಕಮಹಾದೇವಿ ವಚನಗಳಲ್ಲಿ ಹೇಗೆ ವ್ಯಕ್ತವಾಗಿದೆ? ಅಕ್ಕಮಹಾದೇವಿ ಹೇಳ್ತಾಳೆ, ಚಂದನನ ಕೊರೆದು ತೇದೊಡೆ ಅದು ತುಂಬಾ ನೋವಾಯ್ತು ಅಂತ ಏನ್ ಮಾಡಲ್ಲ, ಸುವಾಸನೆಯನ್ನ ಬಿಡೋದಿಲ್ಲ. ಕಬ್ಬನ್ನ ಗಾಣಕ್ಕೆ ಅರದ್ರೆ ಅದರ ರುಚಿಯನ್ನ ಬಿಡೋದಿಲ್ಲ. ಅದೇ ರೀತಿ ಚಿನ್ನವನ್ನ ತಂದು ಅಕ್ಕ ಸಾಲಿಗೆ ಏನ್ ಮಾಡ್ತಾನೆ, ಅದನ್ನ ಕಡಿದು ಬೇರೆ ಶೇಪ್ ಅನ್ನ ಕೊಡ್ಬೇಕಾದ್ರೂ ಸಹ ಅದು ಕಳಂಕ ಹಿಡಿಯೋದಿಲ್ಲ. ಇದನ್ನೆಲ್ಲ ಸೇರಿಸಿ ನೀವು ಬರೀಬೇಕು ಮಕ್ಕಳೇ. ಅದೇ ರೀತಿ ಭಗವಂತನಲ್ಲಿ ನೀನ್ ಎಷ್ಟೇ ಕಷ್ಟ ಬಂದ್ರೂ ಸಹ ನಾನು ಭಗವಂತನಲ್ಲಿ ಶರಣಾಗೋದನ್ನ ಬಿಡೋದಿಲ್ಲ ಅಂತ ಅಕ್ಕ ಮಹಾದೇವಿ ಹೇಳ್ತಾಳೆ. ನೆಕ್ಸ್ಟ್ ಕ್ವಶನ್ ಮಕ್ಕಳೇ, ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ಗುರುಪದೇಶದ ಗುಣಗಳು ಏನು? ಸಜ್ಜನರಿಗೆ ಗುರುವಚನ ಎನ್ನುವುದು ಕಿವಿಗೆ ಒಂದು ಆಭರಣ. ಸಜ್ಜನರು ಒಳ್ಳೆ ಜನ ಗುರುವಾಣಿಯನ್ನ ಕೇಳ್ತಾ ಇದ್ರೆ ಅವ್ರಿಗೆ ಒಳ್ಳೆ ಆಭರಣ ಇದ್ದಾಗೆ, ಖುಷಿ ಆಗ್ತಾ ಇರುತ್ತೆ. ಅದೇ ರೀತಿ ಶ್ರೀಮುಖ ಅವರ ಮುಖ ಇನ್ನಷ್ಟು ಶ್ರೀಮುಖ ಆಗುತ್ತೆ ಅಂತ. ಗುರುವಿನ ವಾಣಿಯನ್ನ ಕೇಳ್ತಾ ಇದ್ರೆ ಅವರ ಮುಖದಲ್ಲಿ ಒಂದು ಕಳೆ ಇರುತ್ತೆ. ಮುಸ್ಸಂಜೆಯ ಚಂದ್ರ ಕತ್ತಲನ್ನು ಕಳೆವಂತೆ ಬಗೆಯ ಕೊಳೆಯಲ್ಲೆಲ್ಲ ಹಿತವಚನ ತೊಳೆದು ಬಿಡುತ್ತದೆ. ಗುರುಗಳು ಹೇಳ್ತಕ್ಕಂಥ ಹಿತವಚನವನ್ನ ಕೇಳ್ತಾ ಇದ್ರೆ ಅವರ ಬಗೆ ಅಂದ್ರೆ ಮನಸ್ಸಲ್ಲಿರ್ತಕ್ಕಂಥ ಕೊಳೆ ಎಲ್ಲಾನು ತೊಳೆದಾಕ್ ಬಿಡುತ್ತೆ ಮಕ್ಕಳೇ. ಗುರುವಾಣಿ ಅಂದ್ರೆ ಹಾಗೇನೆ. ಆಗ ಬಾಳಿನಲ್ಲಿ ಒಂದು ಬೆಳಕು, ಶಾಂತಿ ಕಾಣಿಸುತ್ತದೆ. ಜೀವಕ್ಕೆ ಒಂದು ಶಾಂತಿ ಬರುತ್ತೆ. ಗುರುವಿನ ಮಾತುಗಳನ್ನ ಕೇಳಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣಮುಕ್ತಿ ಅಂತ ಹೇಳಿದ್ದಾರೆ ಮಕ್ಕಳೇ. ಅಂದ್ರೆ ಗುರುಗಳಿರ್ತಕ್ಕಂಥ ಹಿತವಚನಗಳನ್ನ ಕೇಳಬೇಕು. ಅವ್ರು ನಿಮ್ ಒಳ್ಳೆದು ಕೇಳ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಕೆಟ್ಟದಕ್ಕಲ್ಲ. ಗುರುಪದೇಶ ಅಂದರೆ ಜನರ ಒಳವರಗಳ ಕೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದ ಮೀಹ. ಗುರುವಿನ ವಾಣಿಯನ್ನ ಕೇಳ್ತಾ ಇದ್ರೆ ನೀರೇ ಬೇಡ, ಆ ರೀತಿ ನಿಮ್ಮ ಒಳಗಣ ಕೊಳೆಯನ್ನ ತೊಳಿತಕ್ಕಂತ ಒಂದು ಮೀಹ ಅಂದ್ರೆ ಸ್ನಾನ ಇದ್ದಾಗೆ ಮಕ್ಕಳೇ. ಗುರುವಿನ ವಾಣಿಯನ್ನ ಆದಷ್ಟು ಕೇಳಿ. ಮೈ ಸುಕ್ಕುಗಟ್ಟದೆ ಮೂಡುವ ಮುಪ್ಪು
ಬೊಜ್ಜು ಬೆಳೆಯದೆ ಬರುವ ಗುರುತ್ವ. ಅಷ್ಟು ವಯಸ್ಸಾದ್ರೆ ನಮ್ಗೆ ಅನುಭವ ಬರುತ್ತೆ, ಆದ್ರೆ ಗುರುವಾಣಿಯನ್ನ ಕೇಳಿದ್ರೆ ನಮ್ಗೆ ಅಷ್ಟು ಅನುಭವಗಳನ್ನ ನಾವು ಕಟ್ಕೊಳ್ಬಹುದು. ಅದನ್ನೆಲ್ಲ ನೀವು ಏನ್ ಮಾಡಿ ಸಂಗ್ರಹ ಮಾಡಿ ಬರೀಬೇಕು. ನೆಕ್ಸ್ಟ್ ಕವಿ ಪರಿಚಯ ಮಕ್ಕಳೇ, DS ಜಯಪ್ಪಗೌಡ ದಾರದಹಳ್ಳಿ, ಅವರು ಹುಟ್ಟಿದಂತ ಊರು ಮತ್ತೆ ಕೃತಿಗಳು 3 ಮತ್ತೆ ಅವರು ಪಡ್ಕೊಂಡಂತ ಪ್ರಶಸ್ತಿಗಳ ಬಗ್ಗೆ ನೀವು ಬರೀಬೇಕು. ನೆಕ್ಸ್ಟ್ ದರಾ ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಅಂಬಿಕಾ ತನಯ ದತ್ತ, ಗರಿ ಕವನ ಸಂಕಲನ, ಗಂಗಾವತರಣ, ಸೂರ್ಯಪಾನ ಇದೆಲ್ಲ ಬರೆದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತೆ ಪ್ರತಿಷ್ಠಿತ ಜ್ಞಾನಪೀಠ ಪ್ರಶಸ್ತಿ ಇಷ್ಟನ್ನು ನೀವು ಬರೀಬೇಕು. ಅವಾಗ ಒಂದು ಕವಿ ಪರಿಚಯಕ್ಕೆ ನಿಮಗೆ 3 ಅಂಕಗಳು ಇರ್ತವೆ ಮಕ್ಕಳೇ. ಆದಷ್ಟು 2 ಕವಿ ಪರಿಚಯ ನೀವು ಬರೀಬೇಕು, ಸಾಕು ಒಂದೇ ಸಾಕು ಅಂತ ಕೂತ್ಕೊಳ್ಬೇಡಿ. ನೀಟಾಗಿ ಲೈನ್ ಡ್ರಾ ಮಾಡಿಕೊಂಡು ಒಂದು ಪೇಜಲ್ಲಿ 2 ಇರಬೇಕು, ಹಾಫ್ ಪೇಜ್ ಕವಿ ಪರಿಚಯ ಇರಬೇಕು. ನಿಮಗೆ 3 ಅಂಕಗಳು ಬೇಕು ಅಂದ್ರೆ ಅರ್ಧ ಪೇಜಲ್ಲಿ 1 ಕವಿ ಪರಿಚಯ, ಅರ್ಧ ಪೇಜಲ್ಲಿ 1 ಕವಿ ಪರಿಚಯ ಇರಲೇಬೇಕು. ನೆಕ್ಸ್ಟ್ ನೋಡ್ಕೊಳ್ಳಿ ಮಕ್ಕಳೇ, ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ನೋಡಿ ಮಕ್ಕಳೇ, ಎನ್ನಣು ಗಾಳನೆ ಎನ್ನಣುಗ ದಮ್ಮನ ದಿಕ್ಕಿದ ಪಾರ್ಥ ಭೀಮರ. ನೋಡಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ. 1 ಲೈನ್ ಕೊಟ್ಟಿದ್ದಾರೆ. ಅಕ್ಷರಗಣಕ್ಕೆ ನೀವು ಚೆನ್ನಾಗಿ ಓದ್ಕೊಂಡಿರ್ಬೇಕು ಸೂತ್ರಗಳು. ಗುರುವಂದಾದಿಯಳು ಫಲಂ, ಗುರು ಮೊದಲ್ 3 ಶಾರ್ದೂಲಮ, ಗುರು 4 ಸ್ರಗ್ಧರ, ಲಘುದ್ವಂದ್ವ ಗುರುದ್ವಂದ್ವಮಾಗಿರೆ ಮತ್ತೇಬ, ಲಘುದ್ವಯ ತ್ರಿಗುರು ವಿಂದಕ್ಕೂ ಮಹಾಸ್ರಗ್ಧರ, ಹರಿಣಾಕ್ಷಿ ಲಘು 4 ಚಂಪಕ. ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಫಸ್ಟ್ 1 ಲೈನ್ ಕೊಟ್ಟಿದ್ದಾರೆ, ಅದಕ್ಕೆ ಲಘು ಗುರು ಹಾಕೊಳ್ಳಿ. ಒಂದೇ ಆದಿಯಲ್ಲಿ ಗುರು ಬಂದಿದೆ, ಗುರುವಂದಾದಿಯಳು ಉತ್ಪಲ ಮಾಲಾ ವೃತ್ತ ಅಂತ ಬರೀಬೇಕು. ಗಣಗಳನ್ನ ವಿಭಾಗ ಮಾಡಿ ಬರೀಬೇಕು. ಅಕ್ಷರಗಣದಲ್ಲಿ 3 ಹಾಕ್ತಿವಿ ಮಕ್ಕಳೇ, 3 ಅಕ್ಷರಗಳಿಗೆ ಹಾಕೊಳ್ಬೇಕು. ನೋಡಿ ರಗಣ ಸರಿ, ಬಗಣ, ರಗಣ, ನಗಣ, ಬಗಣ, ರಗಣ, ಒಂದು ಲಘು ಒಂದು ಗುರು ಬರುತ್ತೆ. ಚೆನ್ನಾಗಿ ನೋಡ್ಕೊಳ್ಳಿ. ಉತ್ಪಲ ಮಾಲಾ ವೃತ್ತ. ನೆಕ್ಸ್ಟ್ ಕ್ವಶನ್ ಮಕ್ಕಳೇ, ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ನೋಡಿ ಮಕ್ಕಳೇ, ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಉತ್ತೀರ್ಣನಾದನು. ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ. ನೋಡಿ, ಅರ್ಥಾಂತರ ನ್ಯಾಸಾಲಂಕಾರ. ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದ ಸಮರ್ಥನೆ ಮಾಡುವುದೇ ಅರ್ಥಾಂತರ ನ್ಯಾಸಾಲಂಕಾರ. ನೋಡಿ, ಒಂದು ಸಾಮಾನ್ಯ ವಾಕ್ಯವನ್ನ ವಿಶೇಷ ಅರ್ಥವಾಗಿರ್ತಕ್ಕಂಥ ವಾಕ್ಯವನ್ನ ಸಾಮಾನ್ಯ ಅರ್ಥದಿಂದ ಏನ್ ಮಾಡೋದು ಮಕ್ಕಳೇ, ಸಮರ್ಥನೆ ಮಾಡೋದು, ಸಮರ್ಥಿಸ್ಕೊಳ್ಳೋದನ್ನ ನಾವು ಅರ್ಥಾಂತರ ನ್ಯಾಸಾಲಂಕಾರ ಅಂತ ಕರಿತೀವಿ. ಉಪಮೇಯ, ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು. ವಿಶೇಷ ವಾಕ್ಯ ಇದೆ ಮಕ್ಕಳೇ ಅದು. ಉಪಮಾನ, ಸಾಮಾನ್ಯ ವಾಕ್ಯ. ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ. ಆತರ ಬರೆದು ಇಲ್ಲಿ ಉಪಮೇಯವಾದ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಎಂಬ ವಿಶೇಷ ವಾಕ್ಯವನ್ನು ಉಪಮಾನವಾದ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಎಂಬ ಸಾಮಾನ್ಯ ವಾಕ್ಯದಿಂದ ಸಮರ್ಥಿಸಲಾದ್ರಿಂದ ಇದು ಒಂದು ಅರ್ಥಾಂತರ ನ್ಯಾಸಾಲಂಕಾರ ಅಂತ ಬರೀಬೇಕು. ಅಲಂಕಾರಗಳು ಹೆಚ್ಚಾಗಿ ರೂಪಕ ಅಲಂಕಾರ, ಉಪಮಾಲಂಕಾರ ಅದು ಕೊಡ್ತಾರೆ, ಉತ್ಪ್ರೇಕ್ಷ ಅಲಂಕಾರ ಕೊಡ್ತಾರೆ. ಚೆನ್ನಾಗಿ ನೋಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಬಿಟ್ಟು ಬರಬೇಡಿ. ನೆಕ್ಸ್ಟ್ ಗಾದೆಯನ್ನು ವಿಸ್ತರಿಸಿ ಬರೆಯಿರಿ. ಆಳಾಗಬಲ್ಲವನು ಅರಸಾಗಬಲ್ಲ. ಯಾರು ಕಷ್ಟಪಟ್ಟು ದುಡಿತಾರೋ ಅವ್ರು ಮುಂದೆ ಒಂದು ಹಂತಕ್ಕೆ ಹೋಗ್ತಾರೆ, ಶ್ರೀಮಂತ ಆಗ್ತಾರೆ ಅಂತ ಮಕ್ಕಳೇ. ಕಷ್ಟಪಟ್ಟೆ ಸುಖ ಸಿಗೋದು, ಕೈ ಕೆಸರಾದರೇನೆ ಬಾಯಿ ಮೊಸರಾಗೋದು. ಗಾದೆ ಎಂಬುದು ವೇದಕ್ಕೆ ಸಮಾನ. ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗುವುದಿಲ್ಲ. ಗಾದೆಗಳು ಹಿರಿಯರ ಅನುಭವದ ಮಾತುಗಳಾಗಿವೆ. ಅಂತಹ ಜನಪ್ರಿಯ ಗಾದೆಗಳಲ್ಲಿ ಈ ಗಾದೆಗಳು ಒಂದಾಗಿದೆ ಅಂತ ಬರೆದಾಗ ನಿಮಗೆ 1 ಅಂಕಗಳು ಸಿಗ್ತವೆ. ಈ ಗಾದೆಯನ್ನು ನೀವು ವಿಸ್ತರಿಸಿ ಬರೀಬೇಕು. ನೆಕ್ಸ್ಟ್ ಕ್ವಶನ್ ಮಕ್ಕಳೇ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. ಅಂದ್ರೆ ಚಿಕ್ಕ ಮಕ್ಕಳಾಗಿರ್ತಕ್ಕಂಥ ಮಕ್ಕಳನ್ನ ಅವ್ರನ್ನ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ಬೇಕು. ಅಂತ ಟೈಮಲ್ಲಿ ಅವ್ರನ್ನ ಬಗ್ಗಿಸ್ಬೇಕು. ಅದನ್ನ ಬಿಟ್ಟು ದೊಡ್ಡವರಾದ್ಮೇಲೆ ನನ್ನ ಮಗ ಹೇಳಿದ ಮಾತು ಕೇಳ್ತಿಲ್ಲ ಅಂದ್ರೆ ಆಗಲ್ಲ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಕ್ವಶನ್ ಮಕ್ಕಳೇ, ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ. ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು. ನಿಮ್ಗೆಲ್ಲ ಗೊತ್ತಿದೆ, ವ್ಯಾಘ್ರಗೀತೆ ಆಯ್ಕೆ ಬರೀಬೇಕು ನೀವು. ವ್ಯಾಘ್ರಗೀತೆ ಪಾಠ ಮತ್ತೆ AN ಮೂರ್ತಿರಾವ್ ಬರ್ತಕ್ಕಂಥ ಸಮಗ್ರ ಲಲಿತ ಪ್ರಬಂಧಗಳು ಅಂತ ಬರೆದಾಗ ನಿಮ್ಗೆ 1 ಅಂಕ. ಸಂದರ್ಭ ಏನಪ್ಪಾ ಅಂದ್ರೆ, ಹುಲಿ ಹಿಂಬಾಲಿಸ್ಕೊಂಡು ಬಂದಾಗ ಶಾನುಭೋಗರು ಆ ಕಿಂದಿ ಪುಸ್ತಕವನ್ನ ಹುಲಿಯ ಮುಖಕ್ಕೆ ಎಸ್ತು ಆವಾಗ ಹೇಳ್ತಕ್ಕಂಥ ಮಾತು, ದೇವರೇ ಮರ ಹತ್ತುವಷ್ಟು ಅವಕಾಶವನ್ನು ನನಗೆ ಕರುಣಿಸು ಅಂತ. ನೆಕ್ಸ್ಟ್ ಮಕ್ಕಳೇ, ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ. ದೇವನೂರ ಮಹಾದೇವ ಅವರು ಹೇಳ್ತಾರೆ, ಯಾವ್ದಾದ್ರು ಪರಿಸರದಲ್ಲಿ ಯಾರು ಒಬ್ಬರಿಗೆ ಕಷ್ಟ ನೋವು ಆದ್ರೆ ಅದು ಬೇರೆಯವರು ಸಹ ಅದಕ್ಕೆ ಪ್ರತಿಬಂಧಿಸ್ತಾರೆ ಅಂತ ಹೇಳ್ಬೇಕಾದ್ರೆ ಈ ವಾಕ್ಯ ಒಂದಿದೆ. ಅಂದ್ರೆ ಅಶೋಕ್ ಪೈರವರ ಸಂಶೋಧನಾ ವೃತ್ತಿಯ ಬಗ್ಗೆ ಹೇಳ್ಬೇಕಾದ್ರೆ ಈ ಮಾತನ್ನ ಬಂದಿದೆ ಮಕ್ಕಳೇ. ಇದನ್ನು ಬರೀಬೇಕು. ಇದು ಎದೆಗೆ ಬಿದ್ದ ಅಕ್ಷರ, ದೇವನೂರು ಮಹಾದೇವ ಎದೆಗೆ ಬಿದ್ದ ಅಕ್ಷರ ಅನ್ನೋ ಕೃತಿನೇ ಮಕ್ಕಳೇ. ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್, ನಾನು ಆಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ. ಯುದ್ಧ ಪಾಠ, ಸಾರಾ ಅಬೂಬಕರ್. ರಾಹಿಲ ಯೋಚನೆ ಮಾತು, ನಾನು ಆಕೆಯನ್ನು ಪರೀಕ್ಷೆ ಮಾಡ್ತೀನಿ, ನೀವು ಸ್ವಲ್ಪ ಬಿಸಿನೀರನ್ನ ಸಿದ್ಧ ಮಾಡಿ ಅಂತ. ಯಾರಿಗೆ? ಮುದುಕಿಗೆ.
ಸಮರದೊಳಗೆನ ಗಜ್ಜ ಪೇಳೆ ಮಾವುದು ಕಜ್ಜ. ಸಮರದಲ್ಲಿ ನಾಳೆ ನಡೀತಕ್ಕಂಥ ಯುದ್ಧದಲ್ಲಿ ನನ್ಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡ್ತೀನಿ ಅಜ್ಜ, ನಾನು ನಿನ್ ಮಾತು ಕೇಳೋದಿಲ್ಲ, ನಾನು ಯಾವುದೇ ಕಾರಣಕ್ಕೂ ಸಂಧಿಗೆ ಒಪ್ಕೊಳ್ಳೋದಿಲ್ಲ, ನಾನು ಛಲಕ್ಕೋಸ್ಕರ ಹೋರಾಡ್ತೀನಿ ಹೊರತು ನೆಲಕ್ಕೋಸ್ಕರ ಹೋರಾಡ್ತೀನಿ ಅಂತ ಹೇಳೋದು ಯಾರಪ್ಪ ಅಂದ್ರೆ ದುರ್ಯೋಧನ. ನೀವು ಬರೀಬೇಕು ಛಲವನೆ ಮೆರೆವೆಂ ರನ್ನ ಸಾಹಸ ಭೀಮ ವಿಜಯ. ಆಯ್ಕೆ ಬರೆದ್ರೆ 1 ಅಂಕಗಳು ಮಕ್ಕಳೇ. ಆ ಲೆಸನ್ನು ಈ ಲೆಸನ್ನು ಎಲ್ಲ ಸೇರಿಸಿ ಮಿಕ್ಸ್ ಮಾಡಬೇಡಿ. ದಯವಿಟ್ಟು ಯಾವ ಲೆಸನ್ ಯಾರು ಬರ್ತಾರೆ ಅಂತ ಹೇಳಿ ಒಂದು ಪೇಜಲ್ಲಿ ನೋಟ್ ಮಾಡ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ. ಹಸಿರು ಸಂಜೆಯಿ ಬಿಸಿಲು ಮಕ್ಕಳು ನಿಮ್ಗೆ ತುಂಬಾ ಸಲ ಹೇಳಿದೀನಿ. ಹಸಿರು ಪದ್ಯದಲ್ಲಿ ಒಂದು ಸಂದರ್ಭ ಇರುತ್ತೆ, ಆದಷ್ಟು ಚೆನ್ನಾಗಿ ಓದ್ಕೊಳ್ಳಿ. ಒಂದು ಸಂದರ್ಭ ಓದ್ಕೊಂಡ್ರೆ ಎಲ್ಲ ಸಂದರ್ಭಕ್ಕಾದ್ರೂ ಬರೀಬಹುದು. 2 ಮಾರ್ಕ್ಸ್ ಸಿಗಲ್ವ ಮಕ್ಕಳೇ? ಹಸಿರು ಸಂಜೆಯಿ ಬಿಸಿಲು ಕುವೆಂಪು ಪಕ್ಷಿಕಾಶಿ ಕವಿಶೈಲದಲ್ಲಿ ಕುವೆಂಪುರವರಿಗೆ ಎಲ್ಲ ಹಸಿರುಮಯವಾಗಿ ಕಂಡಿದೆ. ಹಸಿರು ಆಗಸ ಹಸಿರು ಮುಗಿಲು ಎಲ್ಲ ಹಸಿರಾಗಿ ಕಾಣಿದೆ ಕಂಡಿದೆ ಅಂದ್ರೆ ಕವಿ ಕುವೆಂಪುರವರ ಆತ್ಮವೂ ಸಹ ಹಸಿರಾಗಿದೆ ಅಂತ ಹೇಳ್ಬೇಕಾದ್ರೆ ಈ ಮಾತು ಬಂದಿದೆ ಮಕ್ಕಳೇ. ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬರೀ. ನೊಣಮಿಂಗೆ ಕುಪ್ಪೆ ವರ ನಿಮಗೆ ಗೊತ್ತು ಮಕ್ಕಳೇ. ಸಾರಿ ಕೆಮ್ಮನೆ ಮೀಸೆ ಒತ್ತೇನೆ. ಪಂಪ ಬರ್ತಕ್ಕಂಥ ಕವಿತೆ ಯಾವ್ದಪ್ಪ ಅಂದ್ರೆ ಕೆಮ್ಮನೆ ಮೀಸೆ ಒತ್ತೇನೆ ವಿಕ್ರಮಾರ್ಜುನ ವಿಜಯ ಅಂತ ಬರೀಬೇಕು. ಕೆಟ್ಟ ನೊಣಕ್ಕೆ ತಿಪ್ಪೇನೆ ವರ ಅಂತ ಇದು ಹೇಳ್ತಕ್ಕಂಥ ಮಾತು ಯಾರಪ್ಪ ಅಂದ್ರೆ ದ್ರೋಣಾಚಾರ್ಯರು ಹೇಳ್ತಾರೆ. ಕೆಟ್ಟ ನೊಣ ನೀನು ಯಾರು? ದ್ರುಪದನ್ಗೆ ಹೇಳ್ತಕ್ಕಂಥ ಮಾತು. ಕೆಟ್ಟ ನೊಣಕ್ಕೆ ತಿಪ್ಪೇನೆ ವರ ಅಂತೆ. ಅದೇ ರೀತಿ ನೀನು ಸಿಂಹಾಸನ ಮೇಲೆ ಕುತ್ಕೊಂಡಿದೀಯಾ, ಸಿಂಹಾಸನ ಮೇಲೆ ಕುತ್ಕೊಂಡಿರೋ ತರ ನೀನು ಎಂಡ ಕುದಿರೋ ತರ ಆಡ್ತಾ ಇದೀಯಾ. ಲಕ್ಷ್ಮಿ ಮತ್ತೆ ಎಂಡ ಎರಡು ಒಂದು ಒಟ್ಟಿಗೆ ಹುಟ್ಟಿದು ಅಂತ ಕೇಳಿದ್ದೆ, ಆದ್ರೆ ನೀನು ನನ್ನನ್ನೇ ಯಾರು ಅಂತ ಕೇಳ್ತಾ ಇದೀಯಾ, ನಾನು ಯಾರು ನನ್ನ ಪರಿಚಯ ನಿನ್ಗಿಲ್ಲ, ಆ ತರ ನಾಟಕ ಮಾಡ್ತಾ ಇದೀಯಾ ಅಂತ ಹೇಳಿ ಹೇಳ್ತಕ್ಕಂಥ ಮಾತು. ಕೆಟ್ಟ ನೊಣಕ್ಕೆ ತಿಪ್ಪೇನೆ ವರ ಅಂತ ಕೇಳಿದ್ದೆ, ಇನ್ನು ನೋಡಿ ಅದು ನಿಜ ಆಯ್ತು ಅಂತ. ನೆಕ್ಸ್ಟ್ ಪೊಯಂ ಬರೀಬೇಕು ಮಕ್ಕಳೇ. ಪದ್ಯ ಓದ್ಕೊಂಡ್ರೆ ಚೆನ್ನಾಗಿ. ಉರ್ವಿಯೊಳು ಕೌಸಲ್ಯ ಪಡೆದ ಕುವರಂ ರಾಮ ನೋರ್ವನೇ ವೀರನಾಥನ ಯಜ್ಞ ತೊರಗಮಿದು ನಿರ್ವಹಿಸಲಾರಾಪರಾಧದೊಡಂ ತಮ್ಮ ಗರ್ವ ತೋಳುಗಳಿವೆಯತಕ್ಕೆಂದು ಸೆಲವಾಸಿಯಂ ತೊಟ್ಟು ಲವನುರಿದಿದ್ದನು. ಅಷ್ಟು ಪೊಯಂ 4-6 ಲೈನ್ ಇದೆ ಮಕ್ಕಳೇ. ಆ 4 ಲೈನ್ ಪೊಯಂ ಅನ್ನ ನೀವು ಬರೆದ್ರೆ ನಿಮ್ಗೆ ಟೋಟಲ್ 6 ಲೈನ್ ಇದೆ ಮಕ್ಕಳೇ. ಷಟ್ಪದಿ ಆಗಿರೋದ್ರಿಂದ ಅರ್ಥ ಆಯ್ತಾ? ಇದನ್ನ ಪದ್ಯವನ್ನ ಬರೆದ್ರೆ ನಿಮ್ಗೆ 4 ಅಂಕಗಳು ಸಿಗ್ತವೆ ಮಕ್ಕಳೇ. ಲಕ್ಷ್ಮೀಶ ಅಂತ ಬರಿಬೇಕು. ಪದ್ಯದ ಹೆಸರು ಬಂದು ವೀರಲವ ಅಂತ ಬರಿಬೇಕು. ಉರ್ವಿಯೊಳು ಕೌಸಲ್ಯ ಪಡೆದ ಕುವರಂ ರಾಮ ನೋರ್ವನೇ ವೀರನಾಥನ ಯಜ್ಞ ತೊರಗಮಿದು ನಿರ್ವಹಿಸಲಾರ್ಪರಾದೊಡಂ ತಡೆಯಲಿಂದೆರ್ದ ಲೇಖನಮನೋದಿ ಗರ್ವಮಂ ಬಿಡಿಸದಿದ್ದೊಡೆ ತನ್ನ ಮಾತೆಯಂ ಸರ್ವಜನಮಂ ಬಂಜೆಯನ್ನ ತಿರುದುಪುದೆ ತನಗೂರ್ವ ತೋಳ್ಗಳಿ ವೇತಕೆ ಎಂದು ಸಲೆವಾಸೆಯಂ ತೊಟ್ಟು ಲವನುರಿದಿದ್ದನು. ಇಷ್ಟು 6 ಲೈನ್ಗಳನ್ನ ಬರೆದ್ರೆ ನಿಮ್ಗೆ 4 ಅಂಕಗಳು ಮಕ್ಕಳೇ. ನೆಕ್ಸ್ಟ್ ಪದ್ಯವನ್ನ ಓದ್ಕೊಂಡು ಅದರತಕ್ಕಂಥ ಸಾರಾಂಶವನ್ನ ಮೌಲ್ಯವನ್ನ ಆಧರಿಸಿ ಬರೀಬೇಕು. ಕೊರಳ ಸೆರೆ ಇಕ್ಕಿದವು ದುರ್ಭುಜಲ. ನೋಡಿ ಮಕ್ಕಳೇ, ಕೌರವೇಂದ್ರನ ಕೊಂದಿನಲ್ಲಿ ನಿಮ್ಗೆ ಸಮ್ಮರಿ ಬರೆಯೋದು ಕೊಡ್ತಾರೆ. ಕೃಷ್ಣ ಜನ್ಮರಹಸ್ಯವನ್ನು ಹೇಳ್ತಿದ್ದಾರೆ ಯಾರಿಗೆ? ಕರ್ಣನಿಗೆ. ಆ ಜನ್ಮರಹಸ್ಯವನ್ನು ಕೇಳ್ಕೊಂಡಂತ ಕರ್ಣನ ಮನಸ್ಸಿನಲ್ಲಿ ಆದಂತ ಭಾವನೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಕೊರಳ ಸೆರೆ ಇಕ್ಕಿದವು ದುರ್ಭುಜಲ. ಅವನ ಕೊರಳ ಸೆರೆ ಕರ್ಣ ನರಗಳು ಇಕ್ಕೊಂಡು ಅಂದ್ರೆ ದುರ್ಭುಜಲ ಕಣ್ಣಲ್ಲಿ ನೀರು ತುಂಬಿಕೊಳ್ತು. ಉರವಣಿಸಿ ಕಣ್ಣಲ್ಲಿ ತುಂಬಾ ನೀರು ಬರ್ತಾ ಇದೆ. ನೊಂದ ನಕಟ ಅಂದ್ರೆ ತುಂಬಾ ನೋವಾಯ್ತು. ಅವನು ಅನ್ಕೊಂಡ ಕುರುಪತಿಗೆ ಕೇಳಾಯ್ತು. ಕುರುಪತಿ ಅಂದ್ರೆ ಯಾರು? ದುರ್ಯೋಧನಿಗೆ ಏನೋ ಕೇಳಾಗ್ತಾ ಇದೆ ಅಂತ. ಹರಿಯ ಹಾಗೆ ಹೊಗೆದೋರ ದುರುಹದೆ. ಹರಿಯ ದ್ವೇಷ ಹೊಗೆ ತೋರ್ತಾ ಇದೆ, ಕಾಣಿಸ್ಕೊಳ್ತಾ ಇದೆ ಅಂತ. ಹೊಗೆದೋರು ಕೇಳ್ತಾರೆ ಮಕ್ಕಳೇ. ಕ್ರಿಯಾ ಸಮಾಸ ಒಂದು ಪ್ರಶ್ನೆ ಕೇಳಿದ್ದಾರೆ. ಹೊಗೆದೋರ ದುರುಹದೆ ಬರಿದೆ ಹೋಗುದೆ. ಹಾಗೆ ಸುಮ್ಮನೆ ಬಿಟ್ಬಿಡುತ್ತಾ ನನ್ನ ವಂಶವನ್ನ ಹೇಳಿ ನಾನು ಯಾರ ಮಗ ಅಂತ ಹೇಳಿ ನರುಹಿ ಕೊಂದನು. ನನ್ನನ್ನು ಇವತ್ತೇ ಕೊಂದ್ಬಿಟ್ಟ. ಹಲವು ಮಾತೇನೆಂದು ಚಿಂತಿಸಿದ. ಇದ್ರ ಮೇಲೆ ಹಲವು ಮಾತು ಯಾಕೆ ಅಂತ ಚಿಂತೆ ಮಾಡ್ತಿದ್ದಾನೆ ಯಾರು? ಕರ್ಣ. ಅದನ್ನು ನೀವು ಬರಿಬೇಕು ಮಕ್ಕಳೇ. ಇಷ್ಟು ನೆಕ್ಸ್ಟ್ 8th ವಾಕ್ಯ. ಶಬರಿ ಪಾಠದಲ್ಲಿ ತುಂಬಾ ಸಲ ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ. ಚೆನ್ನಾಗಿ ಓದ್ಕೊಳ್ಳಿ. ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ನಿಜವಾಗಿದೆ. ಶಬರಿ ಯಾರಿಗೋಸ್ಕರ ಕಾಯ್ತಾ ಇದ್ದು, ಶಬರಿನ ನೋಡೋದಕ್ಕೆ ಯಾರು ಬಂದ್ರು, ಅಲ್ಲಿ ಯಾವ ವಾತಾವರಣ ನಡೀತು, ಮುಂದೆ ಅಲ್ಲಿ ಶಬರಿ ಯಾವ ತರ ಆತಿಥ್ಯವನ್ನ ಮಾಡಿದ್ಲು, ಇಷ್ಟು ನೀವು ಬರೆದ ಒಂದು ಪೇಜ್ ತುಂಬಾ ಬರೆದ್ರೆ ನಿಮ್ಗೆ 4 ಅಂಕಗಳು ಮಕ್ಕಳೇ. ಆದಷ್ಟು ಶಬರಿ ಪಾಠದಲ್ಲಿ 8th ವಾಕ್ಯ ಚೆನ್ನಾಗಿ ನೋಡ್ಕೊಳ್ಳಿ ಮಕ್ಕಳೇ. ಅದೇ ರೀತಿ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಶಿವರುದ್ರಪ್ಪನವರ ಅಭಿಪ್ರಾಯ ಏನು? ಜಿ ಶಿವರುದ್ರಪ್ಪನವರು ಧನಾತ್ಮಕವಾಗಿ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಕಲುಷಿತವಾದ ನದಿಗಳಿಗೆ ಮುಂಗಾರಿನ ಮಳೆ ಆಗ್ಬೇಕು ಅಂತ ಹೇಳ್ತಾರೆ. ಜೀವನದಲ್ಲಿ ಧನಾತ್ಮಕತೆಯನ್ನು ಹೊಂದಿರಬೇಕು. 2 ಪಂಗಡಗಳ ಮಧ್ಯೆ ನಾವು ಸೇತುವೆ ಆಗ್ಬೇಕೆ ಹೊರತು ಸಮಾಜದಲ್ಲಿ ಶಾಂತಿ ಪ್ರಕ್ಷುಬ್ಧ ವಾತಾವರಣ ಉಂಟು ಮಾಡ್ತಕ್ಕಂಥ ವ್ಯಕ್ತಿಗಳು ನಾವು ಆಗಬಾರ್ದು. ಅದನ್ನೆಲ್ಲ ನೀವೇನ್ ಮಾಡ್ಬೇಕು? ಒಟ್ಟಾಗಿ ಬರೆದಾಗ ನಿಮ್ಗೆ ಒಳ್ಳೆ ಅಂಕಗಳು ಸಿಗ್ತವೆ. ನೆಕ್ಸ್ಟ್ ಪ್ಯಾಸೇಜ್ ಇದೆ ಮಕ್ಕಳೇ. ಯಾವುದೇ ಕಾರಣಕ್ಕೂ ಸ್ವಲ್ಪ ಬರೀಬೇಡಿ. 2 ಅಂಕಗಳಿಗೆ ಎಷ್ಟು ಬೇಕು ಅಷ್ಟು ಪ್ಯಾಸೇಜ್ ಅನ್ನ ಬರೀರಿ. ಮುಂದೆ ಪತ್ರಲೇಖನಕ್ಕೆ ಸಂಬಂಧಪಟ್ಟಂಗೆ ನಿಮ್ಮನ್ನ ವಿಶ್ವಾಸ ಅಂತ ಪರಿಗಣನೆ ಮಾಡಿ ಬೆಂಗಳೂರು ತಾರಾಲಯಕ್ಕೆ ಸಮಯಾವಕಾಶ ಬೇಕು. ನಿಮ್ ಸ್ಕೂಲ್ ಕಡೆಯಿಂದ ಬೆಂಗಳೂರು ನೆಹರು ತಾರಾಲಯದಲ್ಲಿ ವಿಸಿಟ್ ಮಾಡೋದಕ್ಕೆ ಹೋಗ್ತಿದ್ದೀರಾ ಅಂತ ಹೇಳಿ ನಿಮಗೆ ಕಾಲಾವಕಾಶ ಬೇಕು ಅಂತ ಹೇಳಿ ಬರೀಬೇಕು. ಫಸ್ಟ್ ಇವರಿಗೆ ಡೇಟ್ ಅಲ್ಲಿ ಹಾಕ್ರಿ. ಮಾನ್ಯರೇ ವಿಷಯ ಬರೆದು ಆದಷ್ಟು
ಪತ್ರದ ಒಡಲನ್ನು ಸ್ವಲ್ಪ ಜಾಸ್ತಿ ಬರೆದು ಲಾಸ್ಟ್ ಅಲ್ಲಿ ಧನ್ಯವಾದಗಳೊಂದಿಗೆ ಇಂತಿ ನಿಮ್ಮ ವಿಶ್ವಾಸಿ ಅಂತೆಲ್ಲ ಬರೆದ್ರೆ ಒಳ್ಳೆ ಅಂಕಗಳನ್ನ ಪಡಿಬಹುದು. ಆದಷ್ಟು ಫುಲ್ಲು ಒಂದು ಪೇಜ್ ತುಂಬಾ ಆದಷ್ಟು ಪ್ರಬಂಧವನ್ನ ಬರೆಯೋದಕ್ಕೆ ಪ್ರಯತ್ನ ಪಡಿ. ಹಾಫ್ ಪೇಜ್ ಎಲ್ಲ ಬರಿಬೇಡಿ. ಲೆಟ್ರು ಅಷ್ಟೇ, ಪ್ರಬಂಧನೂ ಅಷ್ಟೇ. ಪ್ರಬಂಧ ಒಂದು 1.5 ಪೇಜ್ ಆದ್ರೂ ಇರಬೇಕು. ಲೆಟ್ರು ಒಂದು ಫುಲ್ ಪೇಜ್ ಇರಬೇಕು ಮಕ್ಕಳೇ. ಆ ತರ ಆದಷ್ಟು ನೋಡ್ಕೊಳ್ಳಿ. ಮುಂದೆ ಲಾಸ್ಟ್ ಮೇನ್ ಮಕ್ಕಳೇ ಪ್ರಬಂಧ ಬರೆಯಿರಿ. ಸಾಮಾಜಿಕ ಪಿಡುಗುಗಳು, ಸಮಾಜದಲ್ಲಿ ಎಂತ ಕೆಟ್ಟ ಪದ್ಧತಿಗಳಿದಾವೆ ಅವುಗಳನ್ನೆಲ್ಲ ತಗೊಂಡು ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಿ ಬರಿಬೇಕು. ಅಸ್ಪೃಶ್ಯತೆ, ಮೂಢನಂಬಿಕೆ, ಮಾದಕ ವಸ್ತುಗಳ ಸೇವನೆ, ಭ್ರಷ್ಟಾಚಾರ, ಭಯೋತ್ಪಾದನೆ ಇವುಗಳೆಲ್ಲ ಬರೆದು ಫಸ್ಟ್ ಪೀಠಿಗೆ ಬರಿಬೇಕು. ಸಮಾಜದಲ್ಲಿ ಯಾವ ಕೆಟ್ಟ ಪದ್ಧತಿಗಳಿದಾವೆ ಅಂತ. ಆಮೇಲೆ ವಿಷಯ ನಿರೂಪಣೆ ಬರಿಬೇಕು. ಲಾಸ್ಟ್ ಅಲ್ಲಿ ಅವುಗಳ ಬಗ್ಗೆ ಉಪಸಂಹಾರ ಬರಿಬೇಕು. ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳು, ಇತ್ತೀಚೆಗೆ ಹೆಣ್ಣು ಮಕ್ಕಳಿಗೆ ಸರ್ಕಾರ ಎಷ್ಟು ಸೌಲಭ್ಯಗಳನ್ನ ಒದಗಿಸಿದೆ ಅದಕ್ಕೂ ಸಹ ಹಾಗೇನೆ ಪೀಠಿಕೆ ಹಾಕ್ಬೇಕು, ವಿಷಯ ನಿರೂಪಣೆ ಹಾಕ್ಬೇಕು, ಉಪಸಂಹಾರ ಹಾಕಿ 1.5 ಪೇಜಷ್ಟು ಬರೆದು ನಿಮ್ಗೆ ಒಳ್ಳೆ ಅಂಕಗಳನ್ನ ನೀವು ಪಡ್ಕೊಳ್ಬಹುದು. ಅದೇ ರೀತಿ ಪ್ರಬಂಧ ಬರಿಬೇಕಾದ್ರೆ 1.5 ಪೇಜಷ್ಟಾದ್ರೂ ಬರೀರಿ. ಸಾಮಾಜಿಕ ಪಿಡುಗುಗಳು ಅಂದ್ರೆ ಸಾಮಾಜಿಕ ಸಮಸ್ಯೆಗಳು, ಸಮಾಜದಲ್ಲಿ ಯಾವ ಸಮಸ್ಯೆಗಳಿದಾವೆ ಅಂತ ಅರ್ಥ ಆಯ್ತಾ ಮಕ್ಕಳೇ? ಭ್ರಷ್ಟಾಚಾರ ಇದೆ, ಬರೀರಿ ಭ್ರಷ್ಟಾಚಾರದ ಬಗ್ಗೆ. ಸಾಮಾಜಿಕ ಅಸಮಾನತೆ ಇದೆ, ಹೆಣ್ಣು ಗಂಡು ತಾರತಮ್ಯ ಮಾಡ್ತಾರೆ, ಅದ್ರ ಬಗ್ಗೆ ಬರೀರಿ. ಭ್ರಷ್ಟಾಚಾರದ ಬಗ್ಗೆ ಬರೀರಿ, ಕೋಮುವಾದದ ಬಗ್ಗೆ ಬರೀರಿ, ಭಯೋತ್ಪಾದನೆ ಬಗ್ಗೆ ಬರೀರಿ, ಜಾತಿ ಪದ್ಧತಿ ಇವಾಗಲೂ ಸಹ ಇದೆ ಅದರ ಬಗ್ಗೆ ಬರೀರಿ. ಇವೆಲ್ಲ ಕೆಲವು ಪಾಯಿಂಟ್ಗಳನ್ನ ತಗೊಂಡು ಬರೆದಾಗ ನಿಮ್ಗೆ 5 ಅಂಕಗಳು ಸಿಗ್ತವೆ ಮಕ್ಕಳು. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಪದ್ಯಕ್ಕೆ 4 ಅಂಕ ಇರುತ್ತೆ, ಗಾದೆಗಳಿಗೆ 3 ಅಂಕಗಳು, ಪದ್ಯಕ್ಕೆ 5 ಅಂಕ ಇರುತ್ತೆ, ಪ್ರಬಂಧಕ್ಕೂ 5 ಅಂಕ ಇರುತ್ತೆ. ಟೈಮ್ ಸಾಲ ಅಂತ ಕೂತ್ಕೊಳ್ಬೇಡಿ. ಆದಷ್ಟು ಬೇಗ ಬರ್ಕೊಳ್ಳಿ. ಬೇಗ ಚೆನ್ನಾಗಿ ಎಕ್ಸಾಮ್ಗೆ ರೆಡಿ ಆಗ್ರಿ. ಪರೀಕ್ಷೆಯಲ್ಲೂ ಅಷ್ಟೇ ಸಮಯವನ್ನ ಸದುಪಯೋಗ ಪಡಿಸ್ಕೊಂಡು ಎಲ್ಲಾ ಮೇನ್ಗಳಿಗೂ ಅಟೆಂಡ್ ಮಾಡಿ ಒಳ್ಳೆ ಅಂಕಗಳನ್ನ ತಗೊಳ್ಳಿ. ಧನ್ಯವಾದಗಳು ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.